ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ನಾನು ಮದುವೆ ವಿಡಿಯೋನ ಶೇರ್ ಮಾಡಿದ್ದೆ. ಇನ್ನು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ನೋಡಿ, ಮದುವೆ ದಿನ ಸಂಜೆ ಅಲ್ಲ, ಇದು ರಾತ್ರಿನೇ ಆಗೋಗ್ಬಿಟ್ಟಿತ್ತು. ಒಂದು 7 ಗಂಟೆ ಮೇಲೇ ಆಗಿಬಿಟ್ಟಿತ್ತು. ಸೊ ಇವಾಗ ಕಾರೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಾಳೆ ಬೆಳಗ್ಗೆ ಹೋಗೋದಕ್ಕಿದೆಯಲ್ಲ, ವಧುಗೃಹ ಪ್ರವೇಶ ಅಂತ ಮಾಡ್ತಾರೆ ಹುಡುಗನ ಸೈಡಿಂದ. ಸೊ ಹಾಗಾಗಿ ಅದಕ್ಕೆಲ್ಲ ಕಾರೆಲ್ಲ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೆಲ್ಲ ಆದ ನಂತರ ಇವಾಗ ನಾನು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ರೆಡಿ ಆಗಿರೋದನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ನನ್ನ ಸೀಮಂತದ ಸ್ಯಾರಿನ ಹಾಕ್ಕೊಂಡಿದ್ದೆ. ನನಗೆ ತುಂಬಾ ಇಷ್ಟ ಈ ಸ್ಯಾರಿ ಅಂತೂ. ತುಂಬ ಚೆನ್ನಾಗಿದೆ, ಗ್ರೀನ್ ಕಲರ್. ನಂತರ ಒಂದೇ ಒಂದು ಇರಲಿಲ್ಲ ಈ ಕಲರ್ ಸ್ಯಾರಿ, ಬಟ್ ಇದು ನಂಗೆ ತುಂಬ ಇಷ್ಟವಾಗಿರೋಂಥ ಸ್ಯಾರಿ. ಸೊ ಯಾವ ಥರ ಕಾಣಿಸ್ತಾ ಇದೆ ಅಂತ ಹಾಗೆಯೇ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಆ್ಯಂಡ್ ಪಾಪು ಕೂಡ ಇವತ್ತು, ಪಾಪು ಆ್ಯಕ್ಚುಲಿ ಅವಳಿಗೆ ಹೇಳೋದಕ್ಕೇ ಮನಸ್ಸೇ ಇರಲಿಲ್ಲ. ಬಟ್ ಹೆಂಗೋ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಎಬ್ಬಿಸಿ ಅವಳನ್ನು ರೆಡಿ ಮಾಡಿಸಿ ಇವಾಗಿನ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಇವಾಗ ನಾವು ಫಸ್ಟ್ ಬಂದು ಚಿಕ್ಕಮ್ಮನ ಮನೆಗೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಮದುಮಗಳೆಲ್ಲರ ಜೊತೆಗೆ ಮತ್ತೆ ನಾವು ಹಾಲ್ ಹತ್ರ ಹೋಗ್ತೀವಿ. ಇದು ಬಂದು ಪುತ್ತೂರಲ್ಲಿ ಇರ್ತಿದ್ದು ಅವರು ವಧುಗೃಹ ಪ್ರವೇಶ. ಆ್ಯಂಡ್ ಇವಾಗ ನೋಡಿ, ಪಾಪುನ ಕೂಡ ಈ ಥರ ರೆಡಿ ಮಾಡಿದ್ದೀನಿ. ಸೊ ಇವತ್ತು ಅವಳನ್ನು ಇಲ್ಲಿಂದೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ಸ್ವಲ್ಪ ಲೇಟಾಗಿ ಹೊರಡ್ತಾ ಇರೋದ್ರಿಂದ ಪರವಾಗಿಲ್ಲ ಅಂತಂದ್ಬಿಟ್ಟು ಹಾಗೆಯೇ ರೆಡಿ ಮಾಡಿಸಿದ್ದೀನಿ. ಆಮೇಲೆ ಬೇಕಂದರೆ ಅಲ್ಲಿ ಹೋದ ನಂತರ ಸ್ವಲ್ಪ ಹೊತ್ತಲ್ಲಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆವು ಡ್ರೆಸ್ ಎಲ್ಲ. ಸೊ ಇವಾಗ ಸದ್ಯಕ್ಕೆ ಆ ಥರ ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವಾಗ ನೋಡಿ, ನಾವು ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಪ್ರಸಾದ ಎಲ್ಲ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಮದುಮಗಳು ನೋಡಿ ಇಲ್ಲಿ ಇವಾಗ ಪ್ರಸಾದ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ, ತುಂಬ ವಿಶಸನ್ನು ಕಳಿಸಿದ್ದೀರಾ. ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನಮ್ಮ ಮನೆ ದೇವರು ಬಂದು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ. ಸೊ ಪೂಜೆ ಎಲ್ಲ ನೋಡಿ, ನಿತ್ಯ ಯಾವಾಗಲೂ ಪೂಜೆ ಇರುತ್ತೆ ಅಲ್ವಾ. ಸೊ ಪೂಜೆ ಎಲ್ಲ ಮುಗಿಸಿ ಇನ್ನು ಎಲ್ಲರೂ ಮದುವೆಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಆ್ಯಂಡ್ ಈ ಥರ ನೋಡಿ, ಮದುಮಕ್ಕಳನ್ನು ಹೊರಡೋಕ್ಕಿಂತ ಮುಂಚೆ ಈ ಥರ ಹಾಲೆಲ್ಲ ಕೂರಿಸ್ಬಿಟ್ಟು ಕೊಟ್ಟು, ಸೊ ಈ ಥರ ಒಂದು ಶಾಸ್ತ್ರ ಇದೆ. ಸೊ ಹಾಗೆ ಇಲ್ಲಿ ಇವಾಗ ಹಾಲೆಲ್ಲ ಕೊಟ್ಟು ಎಲ್ಲ ಕರ್ಕೊಂಡು ಹೋಗ್ತಾರೆ. ಇನ್ನು ನಾವು ಹೊರಡೋದು. ಸೊ ಆಲ್ರೆಡಿ ಎಲ್ಲರೂ ರೆಡಿ ಆಗಿದ್ದರು. ಆಲ್ಮೋಸ್ಟ್ ನಾವು 7:15 ಮುಂಚೆನೇ ಹಾಲ್ ಹತ್ರ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಮೇಲೆ ಮದುಮಗನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಇರುತ್ತೆ. ಹೊಸ್ಲಿಗೆಲ್ಲ ಪೂಜೆ ಮಾಡಿ ಮತ್ತೆ ಮನೆ ಒಳಗಡೆ ಹೋಗೋ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದ್ಸರಿ ಆ ಹಾಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಶಾಸ್ತ್ರಗಳೆಲ್ಲ ಆಗಿಬಿಟ್ಟು ಮತ್ತೆ ಹುಡುಗನ ಮನೆಗೆ ಹೋಗೋದು ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇವಾಗ ಎಲ್ಲರೂ ನೋಡಿ ರೆಡಿಯಾಗಿ ಇನ್ನೇನು ಹೊರಡಬೇಕು. ಸೊ ಮಕ್ಕಳೆಲ್ಲ ಇಲ್ಲಿ ನೋಡಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಇನ್ನೇನು ನಾವು ಕೂಡ ಹೊರಡ್ತೀವಿ. ಸೊ ಇನ್ನು ಹಾಲ್ ಹತ್ರ ಹೋದ ನಂತರ ಮತ್ತೆ ವ್ಲಾಗ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾವು ಮನೆಯಿಂದ 4 ವೆಹಿಕಲಲ್ಲಿ ಹೋಗ್ತಾ ಇರ್ತೀವಿ, 4 ಕಾರಲ್ಲಿ. ಆ್ಯಂಡ್ ಹೋಗ್ತಾ ದಾರಿನಲ್ಲಿ ಒಂದಷ್ಟು ಜನ ಸಿಗ್ತಾರೆ. ಸೊ ಆಮೇಲೆ ಎಲ್ಲ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಆಲ್ರೆಡಿ ನೋಡಿ, ಪಾಪು ಹತ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾಳೆ ಅವಳಪ್ಪನ ಜೊತೆಗೆ. ಸೊ ಇನ್ನು ನಾವು ಕೂಡ ಹೊರಡ್ತೀವಿ. ಎಸ್, ಇವಾಗ ನಾವು ಮದುವೆ ಹಾಲ್ ಹತ್ರ ಬಂದ್ವಿ. ಸೊ ಇಲ್ಲಿ ಇದು ಬಂದು ಹಾಲ್ ಬಂದು ಸ್ವಾಮಿ ಕಲಾ ಮಂದಿರ ಅಂತ ಇದೆ ಪುತ್ತೂರಲ್ಲಿ, ನಿಮ್ಗೆ ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ. ಸೊ ಅಲ್ಲಿ ಮಾಡ್ತಾ ಇರೋದು ಫಂಕ್ಷನ್ ಇದು. ಸೊ ಹಾಗಾಗಿ ಅಲ್ಲಿಗೆ ಆಲ್ರೆಡಿ ರೀಚ್ ಆಗಿದ್ದೀವಿ. ಆ್ಯಂಡ್ ಎಲ್ಲ ನೋಡಿ, ನೀವು ಇಲ್ಲಿ ಏನಂದರೆ ಫುಲ್ಲು ವೆಲ್ಕಮ್ ಮಾಡೋದಕ್ಕೆ ಅಂತ ಈ ಚೆಂಡೆ ಎಲ್ಲ ಇರುತ್ತಲ್ಲ. ಸೊ ಅವರೆಲ್ಲ ಬಂದಿದ್ದರು, ಸಕ್ಕತ್ತಾಗಿತ್ತು ಮಾತ್ರ. ಸೊ ಆ ಬೀಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಆದಷ್ಟು ನ್ಯಾಚುರಲ್ ಸೌಂಡ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ನೋಡ್ಬೋದು ನೀವು.
ಇವಾಗ ನೋಡ್ಬೋದು ನೀವು ಅವರೆಲ್ಲ ನಾವೇ ನಿನ್ನೆ ಅಂದರೆ ಹುಡುಗಿ ಸೈಡಿಂದ ಏನು ಮದುಮಗನ ದಿಬ್ಬಣ ಬರೋವಾಗ ಏನೇನು ಯಾವ ಥರ ಮಾಡಿದ್ರು ಸೇಮ್ ಅದೇ ಥರನೇ ಪ್ರೊಸೀಜರ್ ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸೊ ಎಳ್ನೀರು ಕೊಡ್ತಾರೆ, ಆಮೇಲೆ ಸಕ್ಕರೆ ಬೆಲ್ಲ ಎಳ್ನೀರು ಎಲ್ಲ ತಂದಿಡೋದು, ಆಮೇಲೆ ಸೊ ಈ ಥರ ಮಾಡ್ತಾರೆ. ಅದಾದ ನಂತರ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮದುಮಗ ಎಲ್ಲ ರೆಡಿ ಆಗಿಬಿಟ್ಟು ಮತ್ತೆ ಹಾಲ್ ಒಳಗೆ ಅಫಿಷಿಯಲ್ ಆಗಿ ಎಂಟ್ರಿ ಆಗೋ ಥರ ಒಂದು ಶಾಸ್ತ್ರ ಇರುತ್ತೆ. ಆಲ್ರೆಡಿ ನೀವು ನಿನ್ನೆ ನೋಡಿರ್ತೀರ, ಸೇಮ್ ಅದೇ ಥರನೇ ಇರುತ್ತೆ. ಇದರಲ್ಲಿ ಮಾತ್ರ ಹುಡುಗ ಹುಡುಗಿ ಇಬ್ಬರೂ ವೆಲ್ಕಮ್ ಮಾಡ್ತಾರೆ. ನಿನ್ನೆ ಅಂತಂದರೆ ಹುಡುಗ ಆ್ಯಂಡ್ ಅವರನ್ನೆಲ್ಲ ವೆಲ್ಕಮ್ ಮಾಡಿರ್ತಾರೆ. ಆ ಥರ ಸೇಮ್ ಅದೇ ಥರನೇ ಇರುತ್ತೆ. ಆ್ಯಂಡ್ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹಾಗೇ ತೋರಿಸ್ತಾ ಇದ್ದೀನಿ ಹಾಲೆಲ್ಲ ಯಾವ ಥರ ಡೆಕೋರೇಟ್ ಮಾಡಿದ್ರು ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು. ತುಂಬ ಲೈಟ್ ಕಲರ್ ಫ್ಲವರ್ಸಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿನ್ನೆ ಆ್ಯಕ್ಚುಲಿ ಡಾರ್ಕ್ ಕಲರ್ಸಲ್ಲಿತ್ತು, ಇವತ್ತು ಫುಲ್ ಲೈಟ್ ಕಲರಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೇನೋ ಮದುಮಗಳು ಕೂಡ ರೆಡಿ ಆಗ್ತಾಯಿದ್ಲು ಆ್ಯಂಡ್ ಮದುಮಗ ಕೂಡ ರೆಡಿ ಆಗ್ತಾಯಿದ್ರು. ಆ್ಯಂಡ್ ಆಲ್ರೆಡಿ ನೋಡಿ ಮದುಮಗಳು ರೆಡಿ ಆಗಿರೋ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ರೆಡಿ ಆಗಿದ್ಲು ಇವತ್ತು ಶ್ರೀದೇವಿ. ಔಟ್ಫಿಟ್ ಎಲ್ಲ ಈ ಥರ ಇತ್ತು, ಸ್ಯಾರಿ ಎಲ್ಲ. ಆ್ಯಂಡ್ ಎಸ್, ಇವಾಗ ನೋಡಿ ನಮ್ಮನ್ನು ಹುಡುಗಿ ಸೈಡ್ ದಿಬ್ಬಣನ ವೆಲ್ಕಮ್ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಎಲ್ಲರೂ. ಸೊ ಹಾಗೆ ಅಲ್ಲಿ ಒಂದಷ್ಟು ಶಾಸ್ತ್ರಗಳೆಲ್ಲ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಹಾಲ್ ಒಳಗಡೆ ಹೋಗ್ತೀವಿ ನಾವು. ಪಾಪು ಅಥವಾ ಚೆಂಡೇಶ್ ಸೌಂಡನ್ನು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಯಾರಾದರೂ ಅಡ್ಡ ನಿಂತ್ಕೊಂಡಂತರೂ ಬಗ್ಗಿ ನೋಡಿಕೊಂಡು ಅವ್ರು ಹೆಂಗೆ ಬಾರಿಸ್ತಾರೆ ಚೆಂಡೆ ಅಂತ ನೋಡಿಬಿಟ್ಟು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ಹುಡುಗನ ಮನೆಗೆ ಹೋಗ್ತಾ ಇದ್ದೀವಿ. ಶಾಸ್ತ್ರಗಳೆಲ್ಲ ಮುಗಿದು ಇವಾಗ ಹುಡುಗನ ಮನೆಯಲ್ಲಿ ಹೊಸಲು ಪೂಜೆ ಅಂತ ಮಾಡ್ತಾರೆ. ಸೊ ಅದು ಮಾಡಿಬಿಟ್ಟು ಹುಡುಗಿನ ಮನೆ ತುಂಬಿಸ್ಕೊಳ್ಳೋದು ಅಂತ ಒಂದು ಶಾಸ್ತ್ರ ಇದು. ಸೊ ಇವಾಗ ಹುಡುಗನ ಮನೆ ಹತ್ರ ಆಲ್ರೆಡಿ ರೀಚ್ ಆಗಿದ್ವಿ. ಪಾಪು ಒಂದು ಸ್ವಲ್ಪ ಹಠ ಮಾಡ್ತಾಯಿದ್ಲು, ಬಿಕಾಸ್ ಅವಳಿಗೆ ನಿದ್ದೆ ಬರೋ ಟೈಮ್ ಆಗಿಬಿಟ್ಟಿತ್ತು. ಸೊ ಇಲ್ಲೇನು ತುಂಬ ಹೊತ್ತೇನೂ ಇರೋದು, ಒಂದು ಗಂಟೆ ಹೊತ್ತಲ್ಲಿ ಇಲ್ಲಿಂದ ವಾಪಸ್ ಹೊರಡಬೇಕು ನಾವು ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಪೂಜೆ ಎಲ್ಲ ಅಷ್ಟರಲ್ಲಿ ಮುಗ್ದೋಗಿರುತ್ತೆ. ಸೊ ಮತ್ತೆ ಹಾಲ್ಗೆ ಹೋಗ್ಬಿಟ್ಟು ಅಲ್ಲಿ ನಿದ್ದೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಅಂತಂದರೆ ಇಲ್ಲಿ ನಿದ್ದೆ ಮಾಡಿಸಿದ್ವಿ ಅಂತಂದ್ರೂ ಆಮೇಲೆ ಮತ್ತೆ ಎತ್ಕೊಳ್ಳೋವಾಗ ಅವಳಿಗೆ ಮತ್ತೆ ಎಚ್ಚರ ಆಗಿಬಿಡತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನಿದ್ದೆ ಮಾಡಿಸೋಣ ಅಂತ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನೋಡ್ಬೋದು ಹೊಸಲು ಪೂಜೆ ಕೂತ್ಕೊಂಡಿದ್ದಾರೆ. ಸೊ ಇನ್ನು ಇಲ್ಲಿ ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ಸು ಹಾಲ್ ಹತ್ರ ಹೋಗ್ತೀವಿ. ಸೊ ಅಲ್ಲಿ ಮತ್ತೆ ಒಂದಷ್ಟು ಶಾಸ್ತ್ರಗಳು ಇರುತ್ತೆ. ಒಂದೊಂದು ಸರಿ ಏನು ಮಾಡ್ತಾರೆ ಅಂತಂದರೆ ಹುಡುಗನ ಮನೆಯಲ್ಲೇ ಈ ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾರೆ. ಬಟ್ ನಮಗೆ ತುಂಬ ಜನ ಸೇರ್ತಾರೆ ಅಂತಂದಾಗ ಮನೆಯಲ್ಲಿ ಜಾಗ ಎಲ್ಲ ಸಾಕಾಗೋದಿಲ್ಲ, ಸಿಕ್ಕಾಪಟ್ಟೆ ಜನ ಎಲ್ಲ ಆಗಿಬಿಟ್ರೆ. ಸೊ ಹಾಗಾಗಿ ಇವಾಗಂತೂ ಎಲ್ಲ ಹಾಲಲ್ಲೇ ಮಾಡ್ತೀವಿ ನಾವು. ಸೊ ಆಮೇಲೆ ಒಂದು ಪೂಜೆ ಇಲ್ಲಿ ಬಂದು ಮಾಡಿಬಿಟ್ಟು ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರ ಅಂತ ಇಲ್ಲಿ ಮಾಡಿದ್ರೆ ಆಯಿತು. ಸೊ ಈ ಥರ ಇರುತ್ತೆ.
ಆ್ಯಂಡ್ ಇಲ್ಲಿ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡಿ ದೇವರಿಗೆಲ್ಲಿ ದೀಪ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಅಲ್ಲೊಂದು ಕಾಫಿ ಎಲ್ಲ ಕುಡ್ಕೊಂಡು ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ವಾಪಸ್ ಹೋಗುವಷ್ಟರಲ್ಲಿ ಸ್ವಲ್ಪ ಜನ ಗೆಸ್ಟ್ ಎಲ್ಲ ಬಂದಿದ್ದರು ಆಲ್ರೆಡಿ. ಬಿಕಾಸ್ ನಾವೆಲ್ಲರೂ ಹೋಗೋದಿಲ್ಲ ನೋಡಿ, ತುಂಬ ಕ್ಲೋಸ್ ಫ್ಯಾಮಿಲಿ ರಿಲೇಟಿವ್ಸ್ ಮಾತ್ರನೇ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಇವಾಗ ಮದುಮಕ್ಕಳನ್ನು ಮಂಟಪದಲ್ಲಿ ಕೂರಿಸಿ ಆಗಿದೆ. ಸೊ ಇದು ಇಲ್ಲಿ ಬಂದು ಮದುವೆಯಲ್ಲಿ ಒಂದು ಮಾಡುವಂಥ ಮೇನ್ ಶಾಸ್ತ್ರ ಅಂತಲೇ ಹೇಳ್ಬೋದು. ಕೈ ಎತ್ತಿ ಕೊಡೋ ಶಾಸ್ತ್ರ ಅಂತ. ಹುಡುಗಿ ಕೈಯನ್ನು ಹುಡುಗನ ಕೈ ಮೇಲೆ ಇಟ್ಬಿಟ್ಟು ಹುಡುಗಿ ತಂದೆ ಮತ್ತು ಹುಡುಗನ ತಂದೆ ಭೂಮಿ ಸಾಕ್ಷಿಯಾಗಿ ಹುಡುಗನ ಮನೆಗೆ ಒಪ್ಸೋವಂಥ ಶಾಸ್ತ್ರ. ಈಗ ಹುಡುಗಿ ತಂದೆ ಹುಡುಗಿ ಕೈಯನ್ನು ಹುಡುಗನ ಕೈ ಮೇಲೆ ಇಟ್ಟು ಎಲ್ಲ ಹಿರಿಯವರ ಹತ್ರನೂ ಕೂಡ ಇದು ಒಂಥರ ಸಾಕ್ಷಿ ಥರ ಅಂತಲೇ ಹೇಳ್ಬೋದು. ಎಲ್ಲರ ಕೈಲೂ ಮುಟ್ಟಿಸ್ಬಿಟ್ಟು ನೋಡಿ ಭೂಮಿ ಸಾಕ್ಷಿಯಾಗಿ ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದೀನಿ ಅನ್ನೋ ಒಂದು ಶಾಸ್ತ್ರ ಕೂಡ ನಡೀತು. ಸೊ ಇವಾಗ ಇಲ್ಲಿ ಎಲ್ಲ ಬಂದಿರೋರೆಲ್ಲ ವಿಶ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತವ್ರ ಮನೆ ಉಡುಗೊರೆ ಅದೆಲ್ಲ ಇರುತ್ತೆ, ಸೊ ಅದೆಲ್ಲ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಮದುಮಗಳು ನಮಗೆ ಸ್ವೀಟ್ ಬಡಿಸ್ತಾ ಇದ್ದಾರೆ. ಈ ಥರ ಇರುತ್ತೆ. ಆ್ಯಂಡ್ ಹುಡುಗಿಗೆ ಇದು ಸೆಟ್ಟುಗಿಡಿಸೋ ಶಾಸ್ತ್ರ ಅಂತ ಮಾಡ್ತಾರೆ. ಅಂದರೆ ಅನ್ನ ಬಡಿಸೋದು ಆ ಥರ ಎಲ್ಲ ಒಂದು ಶಾಸ್ತ್ರ ಮಾಡುತ್ತಾರೆ. ಸೊ ಅದಾದ ನಂತರ ಇದು ಸುಮ್ಮನೆ ಹಿಂಗೆ ಸ್ವೀಟ್ ಬಡಿಸ್ತಾ ಇದ್ದಾರೆ ಅವರು. ಹಾಗೆ ಅದು ಒಂದು ಕ್ಲಿಪ್ಪಿಂಗ್ ಇತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಹಾಕೋದು ಸ್ವಲ್ಪ ತಡವಾಯಿತು, ಸಾರಿ. ಬಟ್ ನಿಮ್ಗೆ ಜೊತೆ ಶೇರ್ ಮಾಡಬೇಕು ಅಂತ ಎಡಿಟ್ ಮಾಡಿ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.